ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಅವಳಿ ನಗರಕ್ಕೆ ಸಿಗುತ್ತಾ ಬಂಪರ್ ಗಿಫ್ಟ್. ಹುಬ್ಬಳ್ಳಿ ಧಾರವಾಡದ ಜನತೆಯ ನಿರೀಕ್ಷೆ ಕೂಡ ಭರಪೂರವಾಗಿದೆ. ಒಂದ್ ಕಡೆ ಹುಬ್ಬಳ್ಳಿಯಲ್ಲಿ ಪ್ರಾದೇಶಿಕ ಕ್ಯಾನ್ಸರ್ ಕೇಂದ್ರ ಆರಂಭಕ್ಕೆ ಬೇಡಿಕೆ ಕೂಡ ಇದೆ. ಕಿಮ್ಸ್ನಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ಉತ್ತೇಜನ ಕೊಡುವುದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ ಒತ್ತು ಕೊಡ್ತಾರಾ? ಕಿಮ್ಸ್ ಅಭಿವೃದ್ಧಿಗೆ ಅನುದಾನ ನೀಡಬೇಕು ಅನ್ನೋ ಒತ್ತಾಯ ಬಹಳ ದಿನಗಳಿಂದಲೂ ಕೂಡ ಇದೆ. ಮೊದಲನೇದಾಗಿ ಹುಬ್ಬಳ್ಳಿಯಲ್ಲಿ ಪ್ರಾದೇಶಿಕ ಕ್ಯಾನ್ಸರ್ ಕೇಂದ್ರ ಆರಂಭಗೊಳ್ಳಬೇಕು ಅನ್ನೋ ಬೇಡಿಕೆಯನ್ನು ಹಲವು ವರ್ಷಗಳಿಂದ ಆಗಿತ್ತು. ಇನ್ನೇನು ಆರಂಭ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲೇನೆ ರಾಜ್ಯ ಸರ್ಕಾರ ಅದನ್ನ ಬೆಳಗಾವಿಗೆ ಕೂಡ ವರ್ಗಾಯಿಸಿತ್ತು. ಹುಬ್ಬಳ್ಳಿಗೆ ಜಯದೇವ ಆಸ್ಪತ್ರೆ ಶಾಖೆ ಆರಂಭಕ್ಕೂ ಕೂಡ ಮುಂದಾಗಿತ್ತು. ಬೆಳಗಾವಿಯಲ್ಲಿ ಕೇಂದ್ರ ಆರಂಭಕ್ಕೆ ಸೂಕ್ತ ಜಾಗ ಇಲ್ಲದೆ ಇರೋದ್ರಿಂದ ಇಂದಿಗೂ ಕೂಡ ಅದು ಕಾರ್ಯ ಆರಂಭಗೊಂಡಿಲ್ಲ. ಆದರೆ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ಅಗತ್ಯ ಇರೋ ಎಲ್ಲ ರೀತಿಯ ಸೌಲಭ್ಯಗಳಾಗಿರಬಹುದು, ಸಲಕರಣೆಗಳಾಗಿರಬಹುದು, ತಜ್ಞ ವೈದ್ಯರು ಕೂಡ ಇದ್ದಾರೆ. ಆದರೆ ಆಸ್ಪತ್ರೆಯ ಸ್ಥಾನಮಾನ ಇಲ್ಲ ಆಗಿರೋದ್ರಿಂದ ರಾಜ್ಯ ಪ್ರಾದೇಶಿಕ ಕ್ಯಾನ್ಸರ್ ಕೇಂದ್ರ ನೀಡಿದ್ರೆ ಉತ್ತರ ಕರ್ನಾಟಕದ ಅದೆಷ್ಟೋ ಕ್ಯಾನ್ಸರ್ ರೋಗಿಗಳಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಈ ಚಿಕಿತ್ಸೆ ಕೂಡ ದೊರೆಯುವಂತಾಗುತ್ತೆ. ಪ್ರಪೋಸಲ್ ನಾವೇನು ಕೊಟ್ಟಿದ್ದೇವೆ ಅಂತಂದ್ರೆ ನಾಳೆ ಬಜೆಟ್ಗೆ ನಮ್ಮದು ಒಂದು 9 ಎಕರೆ ಜಾಗದಲ್ಲಿ ಕರ್ನಾಟಕ ವಾಣಿಜ್ಯ ಉದ್ಯಮ ಸಂಸ್ಥೆ ಮತ್ತು ಸರ್ಕಾರದೊಂದಿಗೆ ಇರುವಂಥ ಒಂದು ಎಕ್ಸಿಬಿಷನ್ ಸೆಂಟರ್ ಇದೆ. 9 ಎಕರೆ ಜಾಗ ಇದೆ. ಆ ಎಕ್ಸಿಬಿಷನ್ ಸೆಂಟರ್ದಲ್ಲಿ ನಾವು ಒಂದು ಕನ್ವೆನ್ಷನ್ ಹಾಲಿಗೆ ಪ್ರಪೋಸಲ್ ಕೊಟ್ಟಿದ್ದೇವೆ. 15 ಲಕ್ಷ ರೂಪಾಯಿ ಪ್ರಪೋಸಲ್ ಕೊಟ್ಟಿದ್ದೇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.